ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟಕ ಇದೆ. ಟಿವಿ9ಗೆ ಸಿದ್ದರಾಮಯ್ಯ ಅಭಿಮಾನಿ ಸಂತೋಷ್ ಅವರು ಹೇಳಿರುವಂತಹ ಮಾತಿದು. ಕಂಬಳಿ ಹಾಕಿದ್ರೆ ಯಾರ ಕಣ್ಣು ಬೀಳೋದಿಲ್ಲ, ಅದಕ್ಕಾಗಿ ನಾನು ಬೆಳಗಾವಿಯಿಂದ ಕಂಬಳಿ ತಂದಿದ್ದೆ. ಸಿಎಂ ಟೆನ್ಷನ್ ನಲ್ಲಿದ್ರು, ಕಂಬಳಿಯನ್ನ ಪಡೆಯಲಿಲ್ಲ. ಆದರೆ ಸಿದ್ದರಾಮಯ್ಯ ಕಂಬಳಿ ಮುಟ್ಟಿದ್ರು ಅಷ್ಟೇ ಸಾಕು, ಅವರ ಎಲ್ಲಾ ಕಂಟಕಗಳು ಖಂಡಿತ ಕಳೆಯುತ್ತವೆ. ಕಂಬಳಿ ತಂದ ಅಭಿಮಾನಿಯನ್ನ ಸಿಎಂ ಅವರು ಗದರಿದ್ರು. ಅವತ್ತು ಕಂಬಳಿ ಹಾಕೋಕೆ ಮುಂದಾದಾಗ ಗದರಿದ್ರು ಸಿಎಂ ಸಿದ್ದರಾಮಯ್ಯ. ಒಂದು ವೇಳೆ ಅದನ್ನ ಹಾಕಿದಿದ್ರೆ ಇವತ್ತು ಇಷ್ಟೆಲ್ಲ ಸಂಕಷ್ಟಗಳು ಆಗ್ತಿರಲಿಲ್ಲ ಅನ್ನೋ ಧಾಟಿಯಲ್ಲಿ ಅವರ ಅಭಿಮಾನಿ ಮಾತನಾಡಿದ್ದಾರೆ. ದೂರದ ಬೆಳಗಾವಿಯಿಂದ ಸಾಕಷ್ಟು ಹರಕೆಯನ್ನು ಕಟ್ಟಿಕೊಂಡು ಈ ಕಂಬಳಿಯನ್ನು ತೆಗೆದುಕೊಂಡು ಸಂತೋಷ್ ಅವರು ಬಂದಿದ್ರು. ಆ ಸಂತೋಷ್ ಈಗ ನಮ್ಮ ಜೊತೆಗಿದ್ದಾರೆ. ಈ ಕಂಬಳಿಯನ್ನು ಎಲ್ಲಿಂದ ತಗೊಂಡು ಬಂದಿದ್ರಿ, ಯಾವ ಕಾರಣಕ್ಕೆ ತಂದಂಥದ್ದು? ಊರಿಂದ ತಂದಿನ್ರಿ. ನಾ 2023 ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟು ಸತ್ಯ ಕಂಬಳಿ ಬೀಸೋದು ಅಂತ ಹೇಳಿನ್ರಿ. ಕಂಬಳಿ ಬೀಸಿತ್ರಿ. ಇಂದು ಸಿದ್ದರಾಮಯ್ಯ ಸಾಹೇಬ್ರದ್ದು ಹುಟ್ಟಹಬ್ಬ ಐತಿ. ಮನೆ ಬಿ 8 ದಿವಸ ಆಚೆ ಕಡೆ ರಾಕೇಶ್ ಸಿದ್ದರಾಮಯ್ಯ ಸಾಹೇಬ್ರದ್ದು ಫಂಕ್ಷನ್ಗೆ ಬಂದಿದ್ರು. ಅವಾಗೂ ನಂಗೆ ಕಂಬಳಿ ಹಾಕಕ್ಕೆ ಅವಕಾಶ ಸಿಗ್ಲಿಲ್ಲ ರೀ. ಇದು ಕಂಬಳಿ ಹಾಕ್ಲಾಕ್ ಹೋದನ್ರಿ. SP ಸಾಹೇಬ್ರ ಪೊಲೀಸರ ಅದು ಯಾರು ಬಿಡ್ಲಿಲ್ಲ ರೀ. ಶಾಸಕರ ಕಂಬಳಿ ಹಾಕ್ತನ್ರಿ ಅನ್ನಿ ಬಿಟ್ಟಿದ್ರಿ ಅವ್ರ. ಆ ಸಾಹೇಬ್ರು ಬೇರೆ ಟೆನ್ಷನ್ದಾಗ ಇರೋದಿನಂತ ಹಾಕ್ಲಾಕ್ ಹೋದನ್ರಿ. ಏಯ್ ಬೇಡ ಸರಿಯೋ ಅಂದರು. ಆಯ್ತು ರೀ. ಸಾಹೇಬ್ರ ಸಿಟ್ಟಿಗೆ ಬಂದ್ರೆ ನಂಗೆ ಖುಷಿ ರೀ. ನಮ್ಮ ಕಾಗವಾಡ ತಾಲೂಕದಾಗ ಬಂದಿದ್ರಿ. ಅವಾಗೂ ಸರ್ ಈ MLA ಗೋಸ್ಕರ ಕಾರ್ ಗಾಡಿ ಮಾರಿ ರೊಕ್ಕ ಖರ್ಚು ಮಾಡಿದ್ದೀನಿ ಸರ್, ಬಾಂಬೆ ಓಡಿ ಹೋದ ಅಂದೆ. ಏಯ್ ಯಾರು ಇವನು ಅಂದಿದ್ರು. ಸಾಹೇಬ್ರು ನಂಗೆ ರೋಚಿಗೆ ಅಂದ್ರೆ ಸಿಟ್ಟಿಗೆ ಬಂದ್ರೆ ನಂಗೆ ಒಂಥರ ಖುಷಿ. ಯಾವ ಕಾರಣಕ್ಕೆ ಈ ಕಂಬಳಿ ತಂದಂಥದ್ದು ಬೆಳಗಾವಿಯಿಂದ? ಸರ್ ಕಂಬಳಿ ಇದ್ದರೆ ಯಾವುದು ಕಂಟಕ, ಯಾವ ಮಾಂಟ ಮಂತ್ರ ಯಾನೂ ನಡೆಯಂಗಿಲ್ಲ ಈ ಕಂಬಳಿಗೆ. ಭಂಡಾರ ಕಂಬಳಿ, ಕೈಲಾಸದಿಂದ ಬಂದಂಥ ಕಂಬಳಿ. ಕೈಲಾಸದಲ್ಲಿ ಸಾಧು ಅಂಶಿದ್ದ, ಬೆಳ್ಳ ಅನ್ಸಿದ್ದ, ಸೇವೆ ಮಾಡಿದ್ದ, ಮಳಿಕೀಲಿ ಬೆಳಕೀಲಿ ಕಂಬಳಿ ಬೇಡಿದ್ದ. ಕಂಬಳಿ ಬೀಸಿ ಮಳಿ ಕರೆದವರು ನಾವು. ಕಂಬಳಿ ಅವಶ್ಯಕತೆ ಸಿದ್ದರಾಮಯ್ಯ ಅವ್ರಿಗೆ ಐತೆ ಅಂತ ಅನ್ಸುತ್ತಾ? ಕಂಬಳಿ ಬೇಕಾಗಿತ್ತು ರೀ ಈಗ. ಯಾಕಂದ್ರೆ ಕಷ್ಟ ಭಾಳ ಬರತೈತೆ ಸಾಹೇಬ್ರಿಗೆ. ಕಂಬಳಿ ಮುಟ್ಟಿರಲ್ಲ ಸಾಕು, ಅವ್ರ ಕಷ್ಟ ಎಲ್ಲ ಬಯಲಾತ. ಮತ್ತೆ ಕೊಡಕತ್ತೀರಿ ಈಗ ಕಂಬಳಿನ ಹುಡ್ಕೊಂಡು ಹೋಗ್ತೀರಿ ಸಿಎಂ? ಈಗ ಸಾಹೇಬ್ರು ಈಗ ನಮ್ಮಲ್ಲೇ ಬರತಾರ್ರಿ ಬೆಳಗಾವ್. ಅಲ್ಲಿ ಕೊಡ್ತೇನೆ ರೀ. ಅಲ್ಲಿ ಯಾವ ಕುಯ್ ಅನ್ನಂಗಿಲ್ಲ ರೀ. ಯಾಕಂದ್ರೆ ಇಲ್ಲಿ ನನ್ನ ಬದಲು ಏನು ಸಾಹೇಬ್ರ ಜಿಲ್ಲಾ ರೀ ಇದು. ತೊಂದರೆ ಆಗಬಾರ್ದ್ರಿ. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಎಲ್ಲರೂ ಕೇಳ್ತಾರ್ರಿ. ಕಷ್ಟದ ಕಾಲ ಐತೆ ಅಂತ ಅನ್ಸುತ್ರಿ? ಏನೂ ಕಷ್ಟ ಇಲ್ರಿ. ಸಾಹೇಬ್ರಿಗೆ ಎಲ್ಲ ಕನ್ನಡಿಗರ ಆಶೀರ್ವಾದ ಮಾಡಿದ ಸರ್ಕಾರ ಐತ್ರಿ. ಹಿಂದಿನ ಬಾಗ್ಲಿ ಬಂದಿದ್ದ ಸರ್ಕಾರ ಅಲ್ರಿ. ಬಾಂಬೆ ಓಡಿಯೋದು ಸರ್ಕಾರ ಅಲ್ರಿ. ಕಂಬಳಿ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಕಂಬಳಿ ಒಡಿಯ. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಭಾರತ ದೇಶದ ಹುಲಿ, ಕಂಬಳಿ ಹುಲಿ. ಇದು ಕಂಬಳಿ ತಲುಪಿಸೇ ಬಿಡ್ತೀನಿ. ಇದು ಸಿದ್ದರಾಮಯ್ಯ ಅಭಿಮಾನಿ ಸಂತೋಷ್ ಅವರ ಮಾತು. ಕಂಬಳಿ ಸಿದ್ದರಾಮಯ್ಯ ಅವರನ್ನ ಕಾಯ್ತದೆ. ಈಗ ಸಂಕಷ್ಟ ಕಾಲದಲ್ಲಿ ಕಂಬಳಿ ಬೇಕಿತ್ತು, ಹೀಗಾಗಿ ಕಂಬಳಿ ಕೊಡೋದಕ್ಕೆ ಬಂದಿದೆ. ಕಂಬಳಿಯನ್ನು ಮುಟ್ಟಿದ್ದಾರೆ, ಹೀಗಾಗಿ ಎಲ್ಲ ಕಂಟಕಗಳು ದೂರ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಅವರು ಬರ್ತಾರೆ, ಕಂಬಳಿಯನ್ನು ತಲುಪಿಸ್ತೇನೆ ಅನ್ನೋ ವಿಶ್ವಾಸವನ್ನ ಸಂತೋಷ್ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.